ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ವೇಣು ಜ್ಯೋತಿ ಲಾಗ್ಸ್. ಎಲ್ಲಾಡು ಚಿನಿ ಹಾಯ್ ಮಾಡು. ಇಲ್ಲಿ 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 ಏನು ನೋಡ್ತಿದ್ಯಾ? ಅಮ್ಮ ನೋಡ್ತಿದ್ಯಾ? ಹ್ಞೂ, ಅಮ್ಮ ನೋಡ್ತಿದ್ಯಾ? ಅಲ್ಲೋಡಲಿ ಅಲ್ಲೋಡಲಿ. ಯಾರಲ್ಲಿ? ಯಾರು ಮಗ ಅದು? ಯಾರು? ಇನ್ನೊಂದು ಮುದ್ದುನ ಅಲ್ಲ, ಇನ್ನೊಂದು ಮುದ್ದು ಅಲ್ಲ ಮಗ. ಯಪ್ಪ ಶಿಟ್ಟು. ಯಾರದು? ಯಾರು ಅಮ್ಮನ ಎಕ್ಕೊಂಡಿತ್ತು? ಯಾರು ಮಗ? ಹಾಂ, ಯಾರು? ನಿನ್ನೆಲ್ಲ ನೋಡ್ತಿದ್ದಾರಲ್ಲಿ. ಮೊನ್ನೆ ಚೌತಿ ಹಬ್ಬಕ್ಕೆ ನೋಡಿದ್ರಲ್ಲ. ಎಲ್ಲರೂ ನೋಡ್ತಿದ್ದಾರೆ ನೋಡು. ಹಾಯ್ ಮಾಡ್ಬೇಕು ನೀನು. ಹ್ಞೂ, ಹಾಯ್ ಹಾಯ್. ಓಕೆ, ಇವತ್ತು ಲೋಗ್ ಬಂದು 1:15 ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮುದ್ದು ನಿದ್ದೆ ಮಾಡಿ ಎದ್ದು ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಂಡು ನಿಮ್ಮ ಮುಂದೆ ಬಂದಿದ್ದಾನೆ. ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗ? ಇದು ಫೇಸ್ ರಿವೀಲ್ ವಿಡಿಯೋನ ನಾನು ನೀವೆಲ್ಲ ಏನು ಅಂದ್ಕೊಂಡಿದ್ರು ಅದೇ ಚೌತಿ ಹಬ್ಬಕ್ಕೆ ನಾನು ಗಣೇಶ ಹಬ್ಬದ ದಿನವೇ ರಿವೀಲ್ ಮಾಡಿದ್ದೆ, ಫೇಸ್ ರಿವೀಲ್ ಮಾಡಿದ್ದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಇನ್ನೊಂದು ಸಲ ನೋಡಿ. ಇನ್ನೇನು ನನ್ನ ಮಗ ಲೋಕಲ್ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ. ಅಲ್ಲ, ಇರ್ತೀಯಲ್ಲ ಮಗ? ಹಾಂ, ಇರ್ತೆ. ಸರಿ ಸರಿ. ಸೊ ಇವತ್ತು ಆಂಟಿ ರಜೆ ಮಾಡಿದ್ದಾರೆ. ಅಂದರೆ ಅವರು ಬಂದಿಲ್ಲ. ಆ್ಯಕ್ಚುಲಿ ಇನ್ನು ಮುಂದೆ ಅವ್ರು ಬರೋ ಡೌಟ್ ಇದೆ ಸ್ವಲ್ಪ ದಿನ. ಅಂದರೆ ಬೇರೆ ಕೆಲಸ ಇದೆ ಅವರಿಗೆ, ಹಾಗಾಗಿ ಇನ್ನು ಸ್ವಲ್ಪ ದಿನ ಬರೋದು ಲೇಟು ಅಥವಾ ಡೌಟು ನೋಡಬೇಕು. ಅದಕ್ಕೆ ಇವತ್ತು ನಾನು ವೇಣು ಇಬ್ಬರೇ. ಹಾಗಾಗಿ ಹೇಗೆ ಮಾಡ್ದಪ್ಪ ಅಂತ ಇದೆ. ಯಾಕಂದರೆ ನಾನು ಇನ್ನೂ ನನ್ನ ಮುದ್ದುಗೆ ಸ್ನಾನ ಮಾಡಿಸ್ಲಿಲ್ಲಾಗಿದ್ದೆ. ಇವತ್ತು ಫಸ್ಟ್ ಟೈಮ್ ನಾನು ಸ್ನಾನ ಮಾಡಿಸಿರೋದು ನನ್ನ ಮಗನಿಗೆ. ವೇಣು ಹೆಲ್ಪ್ ಮಾಡ್ದ. ಸೊ ಹಾಗಾಗಿ ಬೆಳಿಗ್ಗೆ ನಾವು ರಪರಪ ಅಂತ ಕೆಲಸನೆಲ್ಲ ಮುಗಿಸ್ಕೊಂಡು ವೇಣು 9:45 ಕರೆಕ್ಟಾಗಿ ಡ್ಯೂಟಿಗೆ ಹೋಗಿರೋದು. ಒಂದು ಸಲ ಮಾರ್ನಿಂಗಿಂದು ಏನೇನು ರೊಟೀನ್ ಆಯಿತು ಅದೆಲ್ಲ ಜಲಕ್ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ನನ್ನ ಮುದ್ದನಿಗೆ ಸಮಾಧಾನ ಮಾಡಿ ಹಾಡು ಹಾಕಿ ಇವಾಗ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು. ಓಕೆ, ಇವತ್ತಿನ ಲೋಗ್ ಹೇಗಿದೆ ಏನು ಅಂತ ನೋಡ್ತೀರಲ್ವಾ? ಓಕೆ, ಬನ್ನಿ. ಹಾಗಾದರೆ ವಿಡಿಯೋದ ಕೊನೆ ತನಕನೂ ನನ್ನ ಜೊತೆ ಇರಬೇಕು ನೀವು. ಓಕೆ, ಬಾಯ್. ಬನ್ನಿ. ಬೆಳಿಗ್ಗೆ ನಮ್ಮದು ಮಾರ್ನಿಂಗ್ ಏನೆಲ್ಲ ಆಯಿತು ಅನ್ನೋದೊಂದಿಷ್ಟು ಜಲಕ್ ನಿಮ್ಮ ಜೊತೆ. ಕೂಯನ್ ಕೂಯ್ ಕೂಯ್. ಇದಾ ವಾವ್. ಬೆಳಿಗ್ಗೆನೇ ನಾವು ಮುಂಚೆ ಎದ್ಬಿಟ್ಟು ನಮ್ಮ ಮನೆಯಿಂದ ನಾವು ಹೊರಗಡೆ ಬಂದರೆ ನಮಗೆ ಈ ಸೀನ್ ಕಾಣೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಎಲ್ಲ ಒಂದು ಟೈಮಲ್ಲೂ ಬೇಸಿಗೆ ಕಾಲದಲ್ಲೂ ಕೂಡ ಮಾರ್ನಿಂಗ್ ಮಾತ್ರ ನಮಗೆ ಚಿಕ್ಕಮಗಳೂರಲ್ಲಿ ಇದೇ ರೀತಿ ಕಾಣಿಸೋದು ತುಂಬಾ ಖುಷಿ ಅನಿಸುತ್ತೆ. ಫುಲ್ ಡೇ ನಾವು ಫ್ರೆಶ್ ಆಗಿ ಇರೋಕ್ಕೆ ಇದು ಕೂಡ ಒಂದು ಕಾರಣನೇ ನನಗೆ. ಸೊ ಬ್ಯೂಟಿಫುಲ್ ಪ್ಲೇಸ್ ನಮ್ಮ ಚಿಕ್ಕಮಗಳೂರು. ಹಾಗೆ ನಮ್ಮನೆ ಸುತ್ತಮುತ್ತ ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಓಕೆ, ನಾನು ಇವನ್ನೆಲ್ಲ ನೋಡಿಕೊಂಡು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನನಗೆ ತಿಂಡಿನ ನಾನು ಮೆಂತೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ವೇಣು ಮತ್ತು ಪೃಥ್ವಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ರು. ಇಲ್ಲಿ ಬಾಣಂತಿಗೆ ಮೆಂತೆ ಮುದ್ದೆಯನ್ನು ಕೊಡೋದು ತುಂಬಾ ವಿಶೇಷ. ಇದು ಸೊಂಟಕ್ಕೆ ತುಂಬ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬಾಣಂತಿಗೆ ತಪ್ಪದೇ ಈ ಮೆಂತೆ ಮುದ್ದೆಯನ್ನು ಮಾಡಿ ಕೊಡ್ತಾರೆ. ನನಗೆ ಕೂಡ ಆಂಟಿ ಇದನ್ನೆಲ್ಲ ರೆಡಿ ಮಾಡಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದರು. ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಲಿಸ್ಕೊಟ್ಟು ಹೋಗಿದ್ರು. ಹಾಗಾಗಿ ನಾನು ಮೆಂತೆ ಮುದ್ದೆನ ಬೆಳಿಗ್ಗೆ ಮಾಡಿಕೊಂಡು ತುಪ್ಪ ಜೊತೆ ಬಿಸಿ ಹಾಲಿನೊಟ್ಟಿಗೆ ತಿಂದೆ. ಬೆಳಿಗ್ಗೆನೇ ವೇಣು ಮತ್ತು ತಿಂಡಿದ್ದು ಬೇಗ ಟಿಫನ್ ಆಯಿತು. ಹಾಗೆ ಪೃಥ್ವಿ ಸ್ಕೂಲಿಗೆ ಹೋದ. ಅದ್ರ ಜೊತೆಗೆ ವೇಣು ಕೂಡ 9:45ಗೆ ಡ್ಯೂಟಿಗೆ ಹೊರಟರು. ಅದಾದ ನಂತರ ನನ್ನ ಸ್ನಾನ ಕೂಡ ಆಗಿತ್ತು. ಮುದ್ದು ಕೂಡ ಸ್ನಾನ ಆಗಿ ಮಲಗಿಸಿದ್ದೆ. ಹಾಗಾಗಿ ಒಂದು 11 ಗಂಟೆ ತನಕ ನಾನು ಕೂಡ ರೆಸ್ಟ್ ತೊಗೊಂಡೆ.
ಅದಾದಮೇಲೆ ಎದ್ಬಿಟ್ಟು ಕಸ ಎಲ್ಲ ಒಂದು ಸಲ ತೆಗೆದು ನಂತರ ನಾನು ಮುದ್ದುಗೆ ಅವನು ಎದ್ಬಿಟ್ಟ ಅಂತಂದರೆ ಇವಾಗ ಅವನು ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ 3 ಮಂತ್ ಕಂಪ್ಲೀಟ್ ಆಗ್ತಾಯಿದೆ. ಹಾಗಾಗಿ ಕೆಳಗಡೆ ಅವನಿಗೆ ನಾನು ಎಲ್ಲ ಹಾಸಿಬಿಟ್ಟು ಅಂದರೆ ಬೆಡ್ಶೀಟೆಲ್ಲ ಹಾಸಿ ಅವನಿಗೆ ಡ್ರೆಸ್ಗೆ ಏನೇನು ಬೇಕು ಅವನು ಎದ್ದ ಮೇಲೆ ನಾನು ಮತ್ತೆ ಅವನಿಗೆ ತಲೆಗೆಲ್ಲ ಆಯಿಲ್ ಹಾಕಿಬಿಟ್ಟು ಅವನಿಗೆ ಡ್ರೆಸ್ ಎಲ್ಲ ಮಾಡ್ತೀನಿ. ಅದನ್ನೆಲ್ಲ ಮಾಡೋಕ್ಕೆ ಎಲ್ಲ ಹಾಸಿಡ್ತಾ ಇದ್ದೆ. ಅವಷ್ಟು ರೆಡಿ ಆದಮೇಲೆ ಯಾಕೋ ಹೊರಗಡೆ ಮಳೆ ಬರೋ ಹಾಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಬಟ್ಟೆಯನ್ನೆಲ್ಲ ಆಂಟಿ ನಿನ್ನೆ ತೊಳೆದು ಸ್ವಲ್ಪ ಅದು ಒಣಗಿದ್ವು, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಸಿ ಇರೋದ್ರಿಂದ ಒಳಗಡೆ ಇಲ್ಲಿ ಒಣಗಿಸ್ಕೊಳ್ತಾ ಇದ್ದೆ. ಒಂದು ಚೇರ್ ಮೇಲೆ ಒಂದಿಷ್ಟು ಬಟ್ಟೆನ ಇಟ್ಕೊಂಡು ನಂತರ ಇನ್ನೊಂದು ಚೇರ್ ಮೇಲೆ ಹತ್ಬಿಟ್ಟು ಒಣಗಿಸ್ತಾ ಇದ್ದೆ. ಯಾಕೆಂದರೆ ಕೈಗೆಟ್ತಾ ಇರಲಿಲ್ಲ. ಹಾಗಾಗಿ ಬಗ್ಗೋದು ಬೇಡ ಇಳಿಯೋದು ಬೇಡ ಅಂತ ಈ ರೀತಿ ಮಾಡ್ತಾಯಿದ್ದೆ. ಯಾಕೆಂದರೆ ನಾವು ಇವಾಗ ಜಾಸ್ತಿ ಬಗ್ಗೋದು ಹತ್ತೋದು ಇಳಿಯೋದು ಮಾಡಬಾರ್ದು. ಹಾಗಾಗಿ ನಾನು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗೇ ಆಯಿತು. ತುಂಬ ಜೋರಾಗಿ ಮಳೆ ಬಂತು. ಆಗ ಸುಮಾರು ಒಂದು 12 ಗಂಟೆ ಆಗಿತ್ತು. ಮುದ್ದು ಇನ್ನೂ ಮಲ್ಕೊಂಡೇ ಇದ್ದ. ಬೆಚ್ಚಗೆ ಆಯ್ತೇನೋ, ಸೊ ಮಲ್ಕೊಂಡೇ ಇದ್ದ, ಇನ್ನೂ ಎದ್ದೇಳಲೇ ಇಲ್ಲ. ನಾನು ಇನ್ನೇನು ಕೆಲಸ ಮಾಡೋಣ, ಇವನು ಮಲ್ಕೊಂಡಿದ್ದಾನಲ್ವಾ, ಇನ್ನು ಅನ್ನಕ್ಕೆಲ್ಲ ಇಟ್ಟರೆ ಅವನಿಗೆ ಎಚ್ಚರಾಗ್ಬಿಡುತ್ತೆ ಅಂತ ಹೇಳಿ ಅದನ್ನೇನು ಮಾಡೋಕ್ಕೆ ಹೋಗಿಲ್ಲ. ಕುಕ್ಕರ್ ವಿಸಿಲಿಗೆ ಎದ್ಬಿಡ್ತಾನೆ ಅವನು. ಅವನು ಆದಷ್ಟು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಆಮೇಲೆ ಆಡ್ಕೋತಾ ಇರ್ತಾನೆ ಆರಾಮಾಗಿ. ಇದು ನಾನು ನಿನ್ನೆ ಮಾಡಿರುವಂಥದ್ದು ಕರ್ಜಿಕಾಯಿ. ಹಬ್ಬದಲ್ಲಿ ನಂಗೆ ಮಾಡಲಿಕ್ಕೆ ಆಗಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಕರ್ಜಿಕಾಯಿನ ಮಾಡಿದೆ. ಯಾಕೆಂದರೆ ವೇಣುಗೆ ಮತ್ತು ಪೃಥ್ವಿಗೆ ತಿನ್ನೋಕ್ಕೆ ಏನೂ ಇಲ್ಲಾಗಿತ್ತು. ಈ ಕರ್ಜಿಕಾಯಿ ಏನು ಅಷ್ಟೊಂದು ಹೆವಿ ಆಗೋದಿಲ್ಲ, ಈಸಿಯಾಗಿ ಮಾಡ್ಬೋದು, ನಮಗಷ್ಟೊಂದು ಹೆವಿ ಕೆಲಸ ಆಗೋಲ್ಲ. ಬಟ್ ಆದರೂ ಮುದ್ದನ್ನ ಇಟ್ಕೊಂಡು 3:30ಗೆ ಸ್ಟಾರ್ಟ್ ಮಾಡಿರೋದು 6:30 7 ಗಂಟೆ ಆಗಿದೆ ಇದಿಷ್ಟು ಮಾಡಿ ಮುಗಿಸ್ಲಿಕ್ಕೆ. ಓಕೆ, ಇನ್ನೂ ಕೂಡ ಮಲ್ಗೆ ಇದ್ದಾನೆ ಇವನು. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಹಾಯ್ ಇರಿ. ಹಾಯ್ ಹಾಯ್. ಏನು ಮಾಡೋಣ, ಹೆಂಗೆ ಮಾಡೋಣ ಅಂತ ಅಮ್ಮ ಅಡುಗೆ ಮಾಡ್ಲಿಕ್ಕೆ ಹೋಗ್ಲಾ ಹೋಗ್ಲಾ ಬಾಯ್. ಇಲ್ಲ ಆಟ ಆಡೋದು ತಂದೆ ಎಲ್ಲ ಇಟ್ಟೆ ಅಮ್ಮ. ಓಕೆ, ಇವಾಗ 1:30 ಆಗಿದೆ. ನಾನು ಇವಾಗಲೇ ಲೋಗನ್ನ ಸ್ಟಾರ್ಟ್ ಮಾಡಿರೋದು. ಇಷ್ಟೊತ್ತು ನಿಮಗೆ ಮಾರ್ನಿಂಗ್ ಏನೇನಾಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಮುದ್ದುಗೆ ಎದ್ದಾದ ನಂತರ ಅವನಿಗೆ ಸಮಾಧಾನ ಮಾಡಿ ಡ್ರೆಸ್ ಎಲ್ಲ ಮಾಡಿಬಿಟ್ಟು ನಾನೇನು ಅಡುಗೆ ಮಾಡ್ತೀನಿ ಅಲ್ಲೇ ಎದುರುಗಡೆ ನಾನು ಇನ್ನೊಂದು ಬಾಗಿಲ ಹತ್ರ ಅವನಿಗೆ ಆಡಿ ಹಾಕಿದ್ದೆ. ಅಂದರೆ ಅವನಿಗೆ ನಾನು ಕಾಣಿಸ್ತಾ ಇರಲಿ ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದನೇ ಅವನಿಗೆ ಮಾತಾಡಿಸ್ತಾ ಇಲ್ಲಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟು ಅನ್ನ ಮಾಡಿಬಿಡೋಣ, ನಂತರ ಏನಾದರೂ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಸಾಂಬಾರು ಮಾಡೋಣ ಅಂತ ಅಂದರೆ ಏನು ತರಕಾರಿ ನನಗೆ ತೊಂಡೆಕಾಯಿ ಒಂದಿತ್ತು. ಸೊ ಏನು ಮಾಡೋಣ ಅಂತ ಬಾಣಂತಿ ಸಾರು ಅಂತ ನಾವು ಮಾಡ್ತೀವಿ, ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗಾಗಲೇ ಅನ್ನ ಆಯಿತು. ಬಟ್ ಮುದ್ದು ಇವಾಗ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಒಂದು ರೀತಿ ಅದು ಆಗೋಲ್ಲ ಅನ್ನೋ ಕಾರಣಕ್ಕೆ ಅವನು ಅಳುತ್ತಾನೆ. ನಾನು ಮತ್ತೆ ಬಂದು ಅವನಿಗೆ ಸಮಾಧಾನ ಮಾಡಿದೆ. ಈ ರೀತಿ ಮಕ್ಕಳು ಮಾಡುವಾಗ ನಾವು ಪದೇ ಪದೇ ಅವ್ರ ಕಡೆ ಗಮನ ಕೊಡ್ತಾನೆ ಇರಬೇಕು. ಯಾಕಂದರೆ ಅವರು ಇಮಿಡಿಯೇಟ್ ಟರ್ನ್ ಆಗಿ ಮೂಗು ಕೆಳಗಡೆ ಬಂದು ಅವರಿಗೆ ಉಸಿರು ಕಟ್ಬೋದು, ಏನೋ ಅವರಿಗೆ ಕಿರಿಕಿರಿ ಆಗ್ಬೋದು. ಅದಕ್ಕೋಸ್ಕರ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಮಕ್ಕಳನ್ನು. ಅದೇ ರೀತಿ ಇನ್ನೊಂದು ಮಾತು, ಈ ರೀತಿ ಅವರಿಗೆ ಬೋರ್ಲು ಮಲಗಿಸ್ಬಿಟ್ಟು ಟಮ್ಮಿ ಟೈಮ್ ಅಂತ ನಾವು ಕೊಡಬೇಕು. ಇದು ಅವರಿಗೆ ಗ್ಯಾಸ್ ರಿಲೀಸ್ ಆಗುತ್ತೆ, ಹಾಗೆ ಡೈಜೆಷನ್ ಇರ್ಬೋದು, ಮೋಷನ್ ಇರ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಇದು ಒಂದು 20 ಸೆಕೆಂಡ್ನಷ್ಟು 30 ಸೆಕೆಂಡ್ನಷ್ಟು ಇಷ್ಟು ಮಾಡಿಬಿಟ್ಟು ಮತ್ತೆ ಅವರಿಗೆ ನೇರವಾಗಿ ಮಲಗಿಸ್ಬಿಡಬೇಕು.
ಈ ರೀತಿ ಮಾಡುವಾಗ ಒಬ್ಸರ್ವ್ ಮಾಡ್ತಾ ಇರಬೇಕು. ಮಕ್ಕಳು ಕಕ್ತಾರೆ ಅಥವಾ ಅಳ್ತಾರೆ ಅಥವಾ ಏನೋ ಒಂದು ಅವರಿಗೆ ಮೂಗು ತಲೆ ಟರ್ನ್ ಮಾಡಿದ್ರೆ ಮೂಗು ಕೆಳಗಡೆ ಆಗ್ಬೋದು, ಉಸಿರು ಕಟ್ಬೋದು. ಇವನು ಇವಾಗ ಕಕ್ಕದ, ಅವನಿಗೆ ತೇಗಿಸಿದ್ದೆ ನಾನು, ಆದರೂ ಕೂಡ ಕಕ್ಕದ, ಬಾಯಲ್ಲಿ ಬೆರಳು ಕೂಡ ಹಾಕ್ತಾ ಇರ್ತಾನೆ. ಓಕೆ, ಇವಾಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಅವನಿಗೆ ಮತ್ತೆ ಸಮಾಧಾನ ಮಾಡಿ ನಾನು ಇವಾಗ ಮತ್ತೆ ಅವನು ಆಟ ಆಡಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಸಾಂಬಾರನ್ನು ರೆಡಿ ಮಾಡೋಣ ಅಂತ ಮತ್ತೆ ಅಡುಗೆ ಮನೆಗೆ ಬಂದು ರೆಡಿ ಮಾಡ್ತಾಯಿದ್ದೀನಿ. ಇದು ಬಾಣಂತಿ ಸಾರು ಅಂತ ನಾನು ಮಾಡ್ತಾ ಇರೋ ರೆಸಿಪಿ. ನಿಮಗೆ ನನ್ನ ಇನ್ನೊಂದು ಚಾನಲ್ ಜ್ಯೋತಿ ಬೆಸ್ಟ್ ಟಾಪಿಕ್ ಅಂತ ಇದೆ, ಆ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಆ ಚಾನಲ್ ವಿಸಿಟ್ ಮಾಡಿಲ್ಲ ಒಮ್ಮೆ ಆ ಚಾನಲ್ನ ವಿಸಿಟ್ ಮಾಡಿ, ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದೇ ರೀತಿ ಮತ್ತೆ ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಆಗಲೇ 3 ಗಂಟೆ 10 ನಿಮಿಷ ಇದೆ. ಮತ್ತೆ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಜೋಲಿಗೆ ಹಾಕಿ ಮಲಗಿಸಿ ಮತ್ತೆ ನಾನು ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಬಂದೆ ಅಡುಗೆ ಮನೆಗೆ. ಇವಾಗ ಇದು ರೆಡಿ ಆಗಿದೆ. ಇದರ ಫುಲ್ ವಿಡಿಯೋನ ನೀವು ಜ್ಯೋತಿ ಬೆಸ್ಟ್ ಟಾಪಿಕ್ ನನ್ನ ಇನ್ನೊಂದು ಚಾನಲಲ್ಲಿ ನೋಡ್ಬೋದು. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಅಂತ ಕೇಳ್ತಾ ಇದ್ದೀನಿ. ಇವಾಗ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ. ಇಷ್ಟೊತ್ತಿಗಾಗಲೇ ಮತ್ತೆ ನನ್ನ ಮಗು ಎದ್ಬಿಟ್ಟ. ಸೊ ಇವಾಗ ಮತ್ತೆ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಅಲ್ಲೇ ಆಡಾಕ್ಲಿಕ್ಕೆ ಹಾಕ್ಕೊಂಡು ಮತ್ತೆ ಇವಾಗ ನಾನು ಊಟಕ್ಕೆ ಕೂರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಯಾಕಾಗಿ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಬಾಣಂತಿ ಮಗು ನೋಡ್ಕೊಳ್ಳೋಕ್ಕೆ ಹೆಚ್ಚಿನದಾಗಿ ಜನ ಸಿಗೋದೇ ಕಷ್ಟ. ಅದೇ ರೀತಿ ಚಿಕ್ಕ ಚಿಕ್ಕ ಫ್ಯಾಮಿಲಿ ಇವಾಗೆಲ್ಲ ಒಂದು ಜಾಬ್ ಕಾರಣದಿಂದನೋ ಅಥವಾ ಇನ್ಯಾವುದೋ ಕಾರಣದಿಂದ ಎಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೊಬ್ಬರಿಗೆ ಹೆಲ್ಪ್ ಮಾಡುವಂಥ ಮನಸ್ಸು ಕೂಡ ಇರೋದಿಲ್ಲ, ಮನೆಯವ್ರು ಯಾರೇ ಇದ್ದರೂ ಕೂಡ. ಅಂಥ ಟೈಮಲ್ಲಿ ನಾವು ಹೆದರ್ದೇನೆ ನಮ್ಮಲ್ಲೇ ನಾವು ಗಂಡ ಹೆಂಡತಿ ಅಥವಾ ಇನ್ನೊಂದು ಮಗು ಇತ್ತು ಅಂದರೆ ಅವರೊಳಗಡೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕೆಲಸನೆಲ್ಲ ಡಿವೈಡ್ ಮಾಡಿಕೊಂಡು ನಾವು ಈ ರೀತಿ ಈ ಒಂದು ಬಾಣಂತನವನ್ನು ಮೇಂಟೈನ್ ಮಾಡ್ಬೋದು. ಸೊ ನಮ್ಮ ಥರನೇ ಯಾರಾದರೂ ಇದ್ದರೆ, ಯಾವುದಾದ್ರೂ ಲೇಡೀಸಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಈ ರೀತಿಯ ಒಂದು ಟಿಪ್ಸ್ ಕೊಡ್ತಾ ಇರೋದು. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಕತೆ ಹೇಳು ಮಗ, ಪಾಪ ಮಲ್ಗುಕ್ಕೆ ಕತೆ ಹೇಳು. ಮತ್ತು ನೀ ಮಲ್ಗ ಕತೆ ಹೇಳಲ್ಲ. ಓಕೆ, ಇವಾಗ ಸಂಜೆ ಆಗಿದೆ. ನಾನು ಇವತ್ತಿನ ಲೋಗನ ನಿಮ್ಮ ಜೊತೆ ನೈಟ್ ತನಕ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ. ಈವ್ನಿಂಗ್ ನಿದ್ದೆ ಬರ್ತಾಯಿದೆ ಇವಾಗ ಫುಲ್ಲು. ಹಾಗಾಗಿ ಎಣ್ಣೆದು ಏನು ನಾವು ಸಂಜೆ ಟೈಮ್ ಎಣ್ಣೆ ಹಚ್ತೀವಲ್ವ, ಆಯಿಲ್ ಮಸಾಜು, ಅದನ್ನು ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ. ಹಠ ಮಾಡ್ತಾಯಿದ್ದೀನಿ ಸ್ವಲ್ಪ. ವೇಣು ಎಲ್ಲ ಬೇಗ ಬಂದರು, ಹಾಗಾಗಿ ನನಗೆ ಸ್ವಲ್ಪ ಆರಾಮಾಯಿತು. ಮಲ್ಕೊಂಡು ಅದು ಇದು ಆಟ ಆಡ್ತಾಯಿದ್ರು ಅವರು ಮಗನ ಜೊತೆ. ಇವಾಗೆಲ್ಲ ಕರೆಂಟ್ ಬಂದಿದೆ, ನೀರೆಲ್ಲ ಇಳಿತಾ ಇದ್ದಾರೆ ಅಪ್ಪ ಮಗ. ನನ್ನ ದೊಡ್ಡ ಮಗ ಪೃಥ್ವಿ ಕೂಡ ಬಂದ. ಈಗ ನನಗೆ ರೆಸ್ಟ್ ಫುಲ್ಲು. ಈಗ ಇನ್ನೊಂದು ನೋಡಿಕೊಂಡ್ರೆ ಆಯಿತು ಅಷ್ಟೇ. ಇವತ್ತು ಬಂದು ಅವನಿಗೆ 7ನೇ ತಾರೀಕಲ್ವಾ, 3 ತಿಂಗಳ ಮುಗಿದು 4ನೇ ತಿಂಗಳ ತಾಗತ್ತೆ ನನ್ನ ಮಗನಿಗೆ, ಮುದ್ದುಗೆ. ಸೊ ಇವತ್ತಿನ ಲೋಗ್ ನನ್ನ ಫಸ್ಟ್ ಲೋಗ್ ಇದು, ನನ್ನ ಮುದ್ದು ಜೊತೆ ಮಾಡಿರೋದು. ಏನು ಮಾತಾಡಿಕೆ ಕೊಡ್ತಾ ಇಲ್ಲ ಇವನು. ಅಲ್ಲಡು ಅಲ್ಲಡು ಯಾರು ಯಾರು. ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೋಗಿತ್ತು. ಹೇಗೆ ಕಾಣಿಸ್ತಾ ಇದ್ದಾನೆ ಇವನು, ನನ್ನ ಹಾಗ ಅಥವಾ ವೇಣು ಹಾಗ? ಯಾರಾಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಓ ಯಾರಾಗಿ ನೀನು ಮಗ? ಐ ನೋಡಿದ್ರೆ ಗೊತ್ತಾಗ್ಬೋದಲ್ವಾ? ಓಕೆ, ಆದರೂ ಕಮೆಂಟ್ ಮಾಡಿ ನೋಡೋಣ ಯಾರಾಗಿದ್ದಾನೆ ಅಂತ ಹೇಳಿ. ಆ್ಯಂಡ್ ಓಕೆ, ಇವತ್ತಿನ ಲೋಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಲೋಗ ಸಿಗ್ತೀನಿ. ಇಲ್ಲ ಇಲ್ಲ ಇಲ್ಲ, ತುಂಬ ರೊಕ್ಕಲೆ ಕೊಡ್ತೀನಿ. ಓಕೆ, ಬಾಯ್ ಮಾಡುವ. ಬಾಯ್ ಚಿನಿ, ಒಂದು ಬಾಯ್ ಮಾಡ್ಬಿಡು.